ಎಥಿಕ್ಸ್ ಅಂದ್ರೆ ಸ್ಟಡಿ ಆಫ್ ರೈಟ್ ಅಂಡ್ ರಾಂಗ್ ಇನ್ ಎನ್ ಹ್ಯೂಮನ್ ಆಕ್ಷನ್ ಅಲ್ವಾ. ನಾವು ಆಲ್ರೆಡಿ ತಿಳ್ಕೊಂಡಿದೀವಿ ಎಥಿಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ರೈಟ್ ಅಂಡ್ ರಾಂಗ್. ದ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಾವು ನಿಮ್ಗೆ ಆಲ್ರೆಡಿ ಕೆಲವು ಬರೆಸಿದ್ದೀನಿ ಕೂಡ, ಬಟ್ ತಿಳ್ಕೊಳ್ಳೋಣ. ಸೊ ಸಿ ಲಿಸನ್ ಟು ಮಿ ಹಿಯರ್. ಎಥಿಕ್ಸ್ ಅಂದ್ರೆ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್, ಸರಿ ಮತ್ತು ತಪ್ಪುಗಳಿಗೆ ಸಂಬಂಧಿಸಿದಂತ ಪರಿಕಲ್ಪನೆ. ದ ಕಾನ್ಸೆಪ್ಟ್ ಆಫ್ ರೈಟ್ ಅಂಡ್ ರಾಂಗ್ ಅಕಾರ್ಡಿಂಗ್ ಟು ಎ ಪರ್ಸನ್, ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತ ಸರಿ ತಪ್ಪುಗಳ ಪರಿಕಲ್ಪನೆನ ಪರ್ಸನಲ್ ಎಥಿಕ್ಸ್ ಅಂತ ಕರಿತೀವಿ. ಯೂಶುವಲಿ ಒಬ್ಬ ವ್ಯಕ್ತಿ ಹೌ ಹಿ ಆರ್ ಶಿ ಬಿಹೇವ್ಸ್ ವಿತ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ಇವರು ಎಲ್ಲವೂ ನಾವು ಜೊತೆ ಹೇಗಿರ್ತೀವಿ ಹೇಗಿರಲ್ಲ ಇದೆಲ್ಲ ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಪರ್ಸನಲ್ ಎಥಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. So the concept of right and wrong according to a person is called personal ethics, and usually our interactions with our family, friends, that depends upon our personal ethics. Ethics andre illi concept of right and wrong matte the concept of right and wrong that we are expected to follow in a profession. ಒಂದು ವೃತ್ತಿಗೆ ಸಂಬಂಧಿಸಿದಂತೆ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಏನ್ ಚರ್ಚೆ ಮಾಡ್ತೀವಿ ಅದನ್ನ ಪ್ರೊಫೆಷನಲ್ ಎಥಿಕ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಪ್ರತಿಯೊಂದು ಪ್ರೊಫೆಷನ್ಗೂ ಕೆಲವು ಕೋಡ್ ಆಫ್ ಕಾಂಡಕ್ಟ್ಸ್ ಅಂತ ಇರುತ್ತೆ, ವರ್ತನಾ ಸಂಹಿತೆ ಅಂತ ಇರುತ್ತೆ. ಸಿವಿಲ್ ಸರ್ವಿಸಸ್ಗೂ ಕೂಡ ಕೋಡ್ ಆಫ್ ಕಂಡಕ್ಟ್ ಇದೆ. ನಮ್ಮ ಸಿಲೆಬಸ್ ಅಲ್ಲಿ ಕೋಡ್ ಆಫ್ ಎಥಿಕ್ಸ್, ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇದೆ, ಅವನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಆಸ್ ಎ ಡಾಕ್ಟರ್ I may have an access to personal information of my patients. I should not misuse it. ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಏನು ಎತ್ತ, ಸೊ ಎಸ್ಪೆಷಲಿ ಕೌನ್ಸಿಲರ್ ಎಲ್ಲ ಆಗಿದ್ದಾಗ ಅವರು ಹಲವಾರು ಪರ್ಸನಲ್ ಇಶ್ಯೂಸ್ಗಳನ್ನು ಕೂಡ ನಮ್ಮ ಹತ್ರ ಶೇರ್ ಮಾಡಿರ್ತಾರೆ. ಅವುಗಳನ್ನ ನಾವು ದುರುಪಯೋಗ ಪಡಿಸ್ಕೋಬಾರ್ದು. ದಟ್ ಈಸ್ ಒನ್ ಆಫ್ ದಿ ಕೋಡ್ ಆಫ್ ಕಂಡಕ್ಟ್ ಫಾರ್ ಎ ಡಾಕ್ಟರ್ಸ್. ಅದನ್ನೇ ನಾವು ಪ್ರೊಫೆಷನಲ್ ಎಥಿಕ್ಸ್ ಅಂತ ಕೂಡ ಕರಿತೀವಿ. I should, as a doctor, I should not take advantages of the miserable situations of the people or my patients. ಈ ಕರೋನಾ ಟೈಮ್ ಅಲ್ಲಿ ನಾರ್ಮಲಿ ಒಂದು ಹಾಸ್ಪಿಟಲ್ ಬೆಡ್ ಚಾರ್ಜಸ್ ಎಲ್ಲ ಏನಿರುತ್ತೋ ಅದಕ್ಕಿಂತ ಕೆಲವು ಹಾಸ್ಪಿಟಲ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಟ್ಟಿದ್ರು. ಬಿಕಾಸ್ ಅವಾಗ ನೆಸೆಸಿಟಿ ಜಾಸ್ತಿ ಇದೆ ಅಂತೇಳಿ ವಿ ಆರ್ ಟೇಕಿಂಗ್ ಅಡ್ವಾಂಟೇಜಸ್ ಆಫ್ ದಟ್. ದಟ್ ಶುಡ್ ನಾಟ್ ಬಿ ಡನ್. ಒಬ್ಬ ಸಿವಿಲ್ ಸರ್ವೆಂಟ್ ಆಗಿ ಐ ಶುಡ್ ಆಕ್ಚುಲಿ, ಇಫ್ ಐ ಮೇ ಅಗೇನ್ ವರ್ಕಿಂಗ್ ಆಸ್ ಎ ಫುಲ್ ಟೈಮ್ ಗವರ್ಮೆಂಟ್ ಎಂಪ್ಲಾಯಿ, ಐ ಶುಡ್ ನಾಟ್ ಡೂ ಎನಿ ಅದರ್ ಬಿಸ್ನೆಸ್. ಸಾಮಾನ್ಯವಾಗಿ ನಾನು ಬೇರೆ ವ್ಯಾಪಾರ ಮಾಡಬಾರ್ದು. ದಟ್ ಈಸ್ ಆಲ್ಸೋ ಎ ಕೋಡ್ ಆಫ್ ಕಂಡಕ್ಟ್ ಇನ್ ಎ ಪ್ರೊಫೆಷನ್. ಏನಕ್ಕೆ ಮಾಡಬಾರ್ದು ಅಂದ್ರೆ, ಆಸ್ ಎ ಸಿವಿಲ್ ಸರ್ವೆಂಟ್ ದೋ ಐ ಮೇ ವರ್ಕ್ ಫಾರ್ 8-9 hours ಪರ್ ಟೈಮ್, ರಿಮೈನಿಂಗ್ ಟೈಮ್ ರಿಲ್ಯಾಕ್ಸ್ ಆಗಿದ್ದು ಪ್ರೈವೇಟ್ ಲೈಫ್ಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದಾಗ ನೆಕ್ಸ್ಟ್ ಡೇ ಐ ಕ್ಯಾನ್ ಬಿಕಮ್ ವೆರಿ ಆಕ್ಟಿವ್ ಅಂಡ್ ಅಲರ್ಟ್ ಟು ಡೂ ಮೈ ವರ್ಕ್ ಆಕ್ಚುಲಿ. ಬಟ್ ನೀವು ಇಲ್ಲಿ ವರ್ಕ್ ಮಾಡಿ ಬಿಸ್ನೆಸ್ ಅಲ್ಲಿ ಲಾಭ ನಷ್ಟ ಅಂದ್ರೆ ಅದು ಕೂಡ ಡಿಸ್ಟ್ರಾಕ್ಟ್ ಆಗುತ್ತೆ ನಿಮ್ ವರ್ಕ್ಗೆ. So there are some code of conduct that you have to follow. Even after the office hours, you should not roam in the public places under the influence of alcohol ಅಂತ ಇರುತ್ತೆ. ಅಂದ್ರೆ ಎಣ್ಣೆ ಹೊಡೆದು ರೋಡಲ್ಲಿ ತಿರುಗಾಡಬಾರ್ದು ಆಫೀಸ್ ಆಗೋದ್ಮೇಲೂ ಅಂತ ಕೂಡ. ಸೊ ಈ ತರದೆಲ್ಲ ಕೆಲವು ಎಥಿಕ್ಸ್ ಆಫ್ ವಾಟ್ ಈಸ್ ರೈಟ್ ರಾಂಗ್ ಆ ತರದೆಲ್ಲವೂ ಕೂಡ ಪ್ರೊಫೆಷನಲ್ ಎಥಿಕ್ಸ್ ಇರುತ್ತೆ. ಅಂದ್ರೆ ಆ ಪ್ರೊಫೆಷನ್ ಅಲ್ಲಿ ಇರೋದ್ರಿಂದ ನೀವು ಫಾಲೋ ಮಾಡ್ಬೇಕಾಗಿರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ದಟ್ ರೈಟ್ ಅಂಡ್ ರಾಂಗ್ ದಟ್ ಯು ಹ್ಯಾವ್ ಟು ಫಾಲೋ ಬಿಕಾಸ್ ಯು ಆರ್ ಇನ್ ಎ ಪ್ರೊಫೆಷನ್. ದಟ್ಸ್ ಕಾಲ್ಡ್ ಪ್ರೊಫೆಷನಲ್ ಎಥಿಕ್ಸ್. ಅಂಡ್ ಆಸ್ ಎನ್ ಇಂಡಿವಿಜುವಲ್ ನೀವು ಫಾಲೋ ಮಾಡ್ಬೇಕಾಗಿರೋದು ಪರ್ಸನಲ್ ಎಥಿಕ್ಸ್ ಆಗಿರುತ್ತೆ. ಇನ್ ಜನರಲಿ ಆಸ್ ಎ ಪರ್ಸನ್ ಐ ಹ್ಯಾವ್ ಟು ಚೂಸ್ ದಟ್ ಪ್ರೊಫೆಷನ್ ವಿಚ್ ಮ್ಯಾಚಸ್ ವಿತ್ ಮೈ ಪರ್ಸನಲ್ ವ್ಯಾಲ್ಯೂಸ್. ಆಕ್ಚುಲಿ ಅವಾಗಲೇ ಎಥಿಕ್ಸ್ ಅನ್ನ ಫಾಲೋ ಮಾಡಕ್ ಕೂಡ ಆಗುತ್ತೆ. ಸಮ್ಟೈಮ್ಸ್ ಇಫ್ ಇಟ್ ಈಸ್ ವೆರಿ ಕಾಂಟ್ರಡಿಕ್ಟರಿ ಐ ಕ್ಯಾನಾಟ್ ಡೂ ಜಸ್ಟಿಸ್. ಇವಾಗ ನಾವು ವೆಜಿಟೇರಿಯನ್ ಸಸ್ಯಾಹಾರ ಮಾತ್ರ ಸೇವನೆ ಮಾಡಬೇಕು ಅಂತ ಮಟನ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಯು ಕ್ಯಾನಾಟ್ ಡೂ ಯುವರ್ 100% ಅಲ್ವಾ. ಮಟನ್ ಶಾಪ್ ಅಲ್ಲಿ ದಿನ ನೀವು ಅದನ್ನ ಸಾಯಿಸಿ ಕೊಯ್ದು ಕಟ್ ಮಾಡಿ ಜನಕ್ಕೆ ಏನಾದ್ರು ಕೊಡೋದಿರುತ್ತೆ. ಬಟ್ ಯು ಸ್ಟ್ರಾಂಗ್ಲಿ ಬಿಲೀವ್ ದಟ್ ಆಕ್ಚುಲಿ ವಿ ಶುಡ್ ನಾಟ್ ಕಿಲ್ ಅನಿಮಲ್ಸ್. ಏನು ಕೆಲಸ ಸಿಕ್ಕಿಲ್ಲ ಅಂತ ಮಟನ್ ಶಾಪ್ ಅಲ್ಲಿ ಕೆಲಸ ಮಾಡಬಾರ್ದು ಇನ್ ಜನರಲಿ, ಬಿಕಾಸ್ ಯು ಕ್ಯಾನಾಟ್ ಡೂ 100%. ಅಥವಾ ಸಪೋಸ್ ಐ ಆಮ್ ಎ ಪರ್ಸನ್ ಹೂ ಫೀಲ್ಸ್ ದಟ್ ನನ್ನ ಧರ್ಮ ಮಾತ್ರ ಗ್ರೇಟ್. ಆಕ್ಚುಲಿ ನಾನು ಎ ಅನ್ನೋ ಧರ್ಮಕ್ಕೆ ಸೇರಿದ್ದೀನಿ, ನನ್ನ ಧರ್ಮನೇ ತುಂಬಾ ಗ್ರೇಟು, ಆ ಧರ್ಮನೇ ಎಲ್ಲ ಅನುಸರಿಸಬೇಕು, ನಂಗೆ ಬೇರೆ ಧರ್ಮದವ್ರನ್ನ ಕಂಡ್ರೆ ಇರಿಟೇಟ್ ಆಗ್ಬಿಡುತ್ತೆ ಅಂತ ಕೆಲವರು ಇರ್ತಾರೆ. ಈಗ ಅಂಥವ್ರು ಪಬ್ಲಿಕ್ ಸರ್ವೆಂಟ್ ಆದ್ರು ಅಂತ ಅನ್ಕೊಳ್ಳಿ. ಇಫ್ ಆಸ್ ಎ ಪಬ್ಲಿಕ್ ಸರ್ವೆಂಟ್ ಐ ಶುಡ್ ಬಿ ಎ ಸೆಕ್ಯುಲರ್, ಐ ಶುಡ್ ರೆಸ್ಪೆಕ್ಟ್ ಆಲ್ ದ ರಿಲಿಜಿಯನ್ಸ್ ಆಕ್ಚುಲಿ. ದೆನ್ ಐ ಮೇ ನಾಟ್ ಬಿ ಏಬಲ್ ಟು ಡೂ ಜಸ್ಟಿಸ್. ಐ ಮೇ ಕಾಂಪ್ರಮೈಸ್ ವಿತ್ ಮೈ ಪ್ರೊಫೆಷನಲ್ ಎಥಿಕ್ಸ್. ಕೆಲವು ಸಲ ದೇರ್ ಆರ್ ಸಮ್ ಪರ್ಸನಲ್ ಎಥಿಕ್ಸ್ ಅಂತ ಇರುತ್ತೆ, ಅದನ್ನ ನಾನು ಪರ್ಸನಲ್ ಲೈಫಲ್ಲಿ ಫಾಲೋ ಮಾಡ್ತೀನಿ. ಬಟ್ ಇನ್ ಮೈ ಪ್ರೊಫೆಷನ್ ಐ ಮೇ ಫಾಲೋ ಎ ಸೆಟ್ ಆಫ್ ಎಥಿಕ್ಸ್ ವಿಚ್ ಇಸ್ ರಿಲೇಟೆಡ್ ಟು ದಟ್ ಪ್ರೊಫೆಷನ್. ಸೇಮ್ ಫಾರ್ ಎಕ್ಸಾಂಪಲ್, ಇಫ್ ಐ ಎಮ್ ಎ ವೆಜಿಟೇರಿಯನ್, ಸಪೋಸ್ ನನ್ನ ಪ್ರಕಾರ ಪ್ರಾಣಿ ಆಹಾರ ಸೇವನೆ ಮಾಡಬಾರ್ದು, ಮೊಟ್ಟೆ ಕೂಡ ತಿನ್ನಬಾರ್ದು ಅಂತ ಇರುತ್ತೆ. ಬಟ್ ಐ ಎಮ್ ಎ ಹೆಡ್ ಮಾಸ್ಟರ್ ಇನ್ ಎ ಗೌರ್ಮೆಂಟ್ ಸ್ಕೂಲ್ ವೇರ್ ಗೌರ್ಮೆಂಟ್ ಕಮ್ಸ್ ಅಪ್ ವಿತ್ ಆಕ್ಚುಲಿ ಮೊಟ್ಟೆ ಭಾಗ್ಯ ಆ ಥರ ಬರುತ್ತೆ. ಅಂದ್ರೆ ಮಿಡ್ ಡೇ ಮೀಲ್ ಅಲ್ಲಿ ಯಾರ್ಯಾರು ಮೊಟ್ಟೆ ತಿಂತಾರೋ ಅವ್ರಿಗೂ ಮೊಟ್ಟೆ ಕೊಡಬೇಕು ಅಂತ.
ಈಗ ನನ್ನ ಒಂದು ಓನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಮೊಟ್ಟೆ ಕೂಡ ಆಕ್ಚುಲಿ ಪಾಪ ಅದು ಒಂದು ಪ್ರಾಣಿ, ಕೋಳಿ ಆಕ್ಚುಲಿ ಮೊಟ್ಟೆನ ತನ್ನ ನೆಕ್ಸ್ಟ್ ಜನರೇಷನ್ಗೆ ಅಂತ ಕೊಟ್ಟಿರುತ್ತೆ, ತಿನ್ಬಾರ್ದು, ಈ ತರದ್ ಏನೋ ಒಂದು ಇರುತ್ತೆ ಅಂತ ಅನ್ಕೊಳ್ಳಿ. ಬಟ್ ನಾನು ಹೆಡ್ ಮಾಸ್ಟರ್ ಆಗಿದ್ದಾಗ ಮಿಡ್ ಡೇ ಮೀಲ್ ಸ್ಕೀಮ್ ಅಲ್ಲಿ ಐ ಶುಡ್ ಮೇಕ್ ಶೋರ್ ದಟ್ ಹೂ ಎವರ್ ಈಸ್ ವಿಲ್ಲಿಂಗ್ ಟು ಈಟ್ ದೇ ಶುಡ್ ಗೆಟ್ ಎಗ್ ಆಲ್ಸೋ. ಅವಾಗ ಏನ್ ಮಾಡ್ಬೇಕು, ಐ ಶುಡ್ ಸೆಪರೇಟ್. ನನ್ನ ಪರ್ಸನಲ್ ಲೈಫಲ್ಲಿ ನಾನು ತಿನ್ನಲ್ಲ, because that is what I consider as a right. But as a headmaster, it is my duty to implement government schemes also, which is related to education. ಹಾಗಾಗಿ I will make sure that ಯಾರ್ಯಾರು ಮೊಟ್ಟೆ ತಿನ್ನೋಕೆ ರೆಡಿ ಇದ್ದಾರೆ ಅವ್ರಿಗೆ ಅಷ್ಟು ಅವೈಲಬಿಲಿಟಿ ಕೂಡ ಇದೆ, ಆಲ್ಟರ್ನೇಟಿವ್ ಸಾಮಾನ್ಯಕ್ಕೆ ಬಾಳೆಹಣ್ಣು ಆ ಥರ ಏನಿದೆಯೋ ಅದು ಕೂಡ ಇದೆ. ಜಸ್ಟ್ ಬಿಕಾಸ್ ಐ ಡೋಂಟ್ ಈಟ್ ಆಕ್ಚುಲಿ, ಐ ವಿಲ್ ನಾಟ್ ಆಕ್ಚುಲಿ ಬೇರೆಯವ್ರ ಮೇಲೆ ಇಂಪೋಸ್ ಮಾಡೋದಿಲ್ಲ. ಆ ತರ ಕೆಲವು ಸಲ ಸ್ಟ್ರಿಕ್ಟ್ ಆಗಿ ಸೆಪರೇಟ್ ಕೂಡ ಮಾಡ್ಬೇಕಾಗತ್ತೆ ಆಕ್ಚುಲಿ. ಸೊ ಆ ರೀತಿಯಲ್ಲಿ ಯು ಶುಡ್ ಅವೇರ್ ಆಫ್ ವಾಟ್ ಈಸ್ ಯುವರ್ ಪರ್ಸನಲ್ ಎಥಿಕ್ಸ್ ಅಂಡ್ ವಾಟ್ ಈಸ್ ಪ್ರೊಫೆಷನಲ್ ಎಥಿಕ್ಸ್ ಅಂತ ಆಸ್ ಎನ್ ಇಂಡಿವಿಜುವಲ್ ಫಸ್ಟ್ ನಿಮಗೆ ಗೊತ್ತಿರಬೇಕು. ಇವುಗಳನ್ನ ಅಲ್ಲಿ ಇಂಪೋಸ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದು. ಸೊ ನಿಮ್ಮ ಮೆಟೀರಿಯಲ್ ನಲ್ಲಿ ಈ ಸೆಂಟೆನ್ಸ್ ಗಳಿದಾವೆ. ರೈಟ್, ಆಸ್ ಯು ಕ್ಯಾನ್ ಸಿ ಪೇಜ್ ನಂಬರ್ 8 ಅಲ್ಲಿ personal ethics is the individual concept of right and wrong. They govern our personal lives or the private life in the matters of right or wrong. Professional ethics is a set of standard that is established by an external organization to govern the individual working within it. ಓಕೆನಾ? ಅದನ್ನೇ ಸ್ವಲ್ಪ ಈ ಒಂದು ರೈಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ದಾರೆ ಅಷ್ಟೇ, ನಾವೇನು ಎಕ್ಸ್ಪ್ಲೈನ್ ಮಾಡಿದ್ರು ಥಿಯರಿನಲ್ಲಿ.